ಹಲೋ ಫ್ರೆಂಡ್ಸ್, ಈಗ ಮತ್ತೆ ಸ್ಕೂಲ್ ಶುರುವಾಗ್ತಾ ಇದೆ. ಈವ್ನಿಂಗ್ ಸ್ನ್ಯಾಕ್ಸ್ ಏನಪ್ಪ ಮಾಡೋದು ಅನ್ನೋದು ತಾಯಂದ್ರಿಗೆ ಎಲ್ಲ ತಲೆ ಬಿಸಿ. ಮಕ್ಕಳು ಬಂದ ತಕ್ಷಣ ಒಂದು 5 ನಿಮಿಷದಲ್ಲಿ ರೆಡಿ ಮಾಡುವಂಥ ಒಂದು ಪಿಜ್ಜಾ ರೆಸಿಪಿನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ರೆಡಿ ಕ್ರಸ್ಟ್ ಪಿಜ್ಜಾ. ಇದರ ಮೇಲೆ ಟಾಪಿಂಗ್ಸ್ಗೋಸ್ಕರ ನಾನು ಕ್ಯಾಪ್ಸಿಕಮ್ಮು, ಆಮೇಲೆ ಬೇಬಿ ಕಾರ್ನು, ಹಾಗೆಯೇ ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ವೆಜ್ಜೀಸ್ ಕೂಡ ಯೂಸ್ ಮಾಡ್ಬೋದು, ಪನ್ನೀರ್ ಕೂಡ ಯೂಸ್ ಮಾಡ್ಬೋದು. ಅದನ್ನು ಸ್ವಲ್ಪ ತವ ಮೇಲೆ ಎಣ್ಣೆ ಹಾಕ್ಕೊಂಡು ಅಥವಾ ಗೀ ಹಾಕ್ಕೊಂಡು ಸ್ವಲ್ಪ ಅದು ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೊತ್ತು. ಆಮೇಲೆ ಅದು ಕ್ರಂಚಿನೆಸ್ ಹಾಗೆ ಇರಬೇಕು, ಅದರದ್ದು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಅದಾದಮೇಲೆ ಈ ಪಿಜ್ಜಾ ಮೇಲೆ ನಾನು ನೀರು ಸ್ವಲ್ಪ ಸ್ಪ್ರೇ ಮಾಡಿಟ್ಟಿದ್ದೆ, ಅದಕ್ಕೆ ಪಿಜ್ಜಾ ಸಾಸ್ ಹಚ್ಚಿದ್ದೀನಿ ನೀಟಾಗಿ. ನೀವು ಬೇಕಾದರೆ ಇದಕ್ಕೆ ಟೊಮೊಟೊ ಸಾಸ್ ಕೂಡ ಹಚ್ಕೋಬೋದು, ಹಾಗೆಯೇ ಚಿಲ್ಲಿ ಸಾಸ್ ಕೂಡ ಸ್ವಲ್ಪ ಮೇಲೆ ಹಾಕ್ಕೋಬೋದು. ಮತ್ತು ಹುರಿದಿಟ್ಕೊಂಡಿರೋಂಥ ಟಾಪಿಂಗ್ಸ್ನೆಲ್ಲ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇದು ಚೀಸ್ ಸ್ಪ್ರೆಡ್ ಬರುತ್ತಲ್ಲ, ಅದನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಚೀಸ್ ಸ್ಪ್ರೆಡ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದನ್ನು ಅಥವಾ ಮೊಜರೆಲ್ಲಾ ಚೀಸ್ನ ನೀವು ಹಾಕ್ಕೊಳ್ಬೋದು. ಇದನ್ನು ಸಣ್ಣದಾಗಿ ತುಂಡು ಮಾಡಿ ಅದರ ಮೇಲ್ಗಡೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಪೂರ್ತಿಯಾಗಿ ಜಾಸ್ತಿ ಚೀಸ್ ಬೇಕಂತ ಹೇಳಿದ್ರೆ ಪೂರ್ತಿ ಸ್ಲೈಸ್ನ ಒಂದು 2 ಸ್ಲೈಸ್ ಅದರ ಮೇಲೆ ಇಟ್ಕೊಂಡು ಹಾಗೇ ಅದನ್ನು ತವ ಮೇಲೆ ಸ್ವಲ್ಪ ಹೀಟ್ ಆಗಕ್ಕೆ ಬಿಡಬೇಕು ತವ. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಚಿಮ್ಮಿಸಿ ಅದು ಸ್ವಲ್ಪ ಇದಾದಮೇಲೆ ಕೂಲ್ ಆದಂಗೆ ಆದಮೇಲೆ ಅದ್ರ ಮೇಲ್ಗಡೆ ನಾವು ಈ ಪಿಜ್ಜಾನ ಇಟ್ಬಿಟ್ಟು ಮೇಲ್ಗಡೆ ಟಾಪಿಂಗ್ಸ್ನ ಹಾಕ್ತಾಯಿದ್ದೀನಿ. ಆರಿಗ್ಯಾನೋ ಮತ್ತು ಪಿಜ್ಜಾ ಸೀಸ್ನಿಂಗ್ ಹಾಕಿಬಿಟ್ಟು ಮುಚ್ಚಿ ಒಂದು 5ರಿಂದ 8 ನಿಮಿಷದಷ್ಟು ಸಣ್ಣ ಉರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಪಿಜ್ಜಾದ್ದು ಮೇಲ್ಗಡೆ ಹಾಕಿರೋಂಥ ಚೀಸು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕ್ರಸ್ಟ್ ಪಿಜ್ಜಾ ಸೂಪರ್ ಆಗಿದೆ.